ಇವಾಗ ಹಸ್ತಮೈಥುನ ನಾನು ಹೇಳುವಾಗ ಮತ್ತೊಂದು ವಿಷಯ ತುಂಬಾ ಇಂಪಾರ್ಟೆಂಟ್. ಈ ವಿಷಯ ಬಗ್ಗೆ ನಾನು ಮಾತಾಡ್ಲೇಬೇಕು. ಅದು ಏನಂದ್ರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮುರ ದೌರ್ಬಲ್ಯತೆ. ಇತ್ತೀಚಿನ ದಿನಗಳಲ್ಲಿ ಯಂಗ್ ಹುಡುಗರ್ನಲ್ಲಿ ಇದು ವೆರಿ ಕಾಮನ್ ಅಂದ್ರೆ ಎಷ್ಟಂದ್ರೆ ಒಂದು 10 ಜನ ಹುಡುಗರು ಇದ್ರೆ ಅದರಲ್ಲಿ 4 ಜನರಿಗೆ ಇದು ಪ್ರಾಬ್ಲಮ್ ಇದೆ. ಒಬ್ರಿಗೆ ಸ್ವಲ್ಪ 20 ವರ್ಷಕ್ಕೆ ಬರ್ಬೋದು, ಒಬ್ರಿಗೆ 25 ವರ್ಷಕ್ಕೆ ಬರ್ಬೋದು, ಒಬ್ರಿಗೆ 30 ವರ್ಷಕ್ಕೆ ಬರ್ಬೋದು. ಬಟ್ ತುಂಬಾ ಯಂಗ್ ಏಜ್ ನಲ್ಲಿ ಬರ್ತಾ ಇದೆ. ಮತ್ ಸ್ಪೆಷಲಿ ಕೊರೋನಾ ಅಥವಾ ಕೋವಿಡ್ ಆದ್ಮೇಲೆ ತುಂಬಾ ಜಾಸ್ತಿ ಇರ್ಬೋದು. ತುಂಬಾ ಜನರಿಗೆ ಕೊರೋನಾನಲ್ಲಿ ಇನ್ಫೆಕ್ಷನ್ ಆಗ್ಬಿಟ್ಟು ಬಾಡಿನಲ್ಲಿ ಸ್ವಲ್ಪ ಇನ್ಫ್ಲಮೇಷನ್ ಇದೆ, ಊತ ಇದೆ, ಅದು ಒಂದು ರೀಸನ್ ಇರುತ್ತೆ. ತುಂಬಾ ಸ್ಟಡೀಸ್ ಈಗ ಬರ್ತಾ ಇದೆ, ವ್ಯಾಕ್ಸಿನ್ ಒಂದ್ ಸೈಡ್ ಎಫೆಕ್ಟ್, ಬಾಡಿನಲ್ಲಿ ಇನ್ಫ್ಲಮೇಷನ್ ಇದೆ, ಊತ ಇದೆ, ಅದರದಿಂದಾನು ಸ್ವಲ್ಪ ಜನರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗ್ತದೆ ಅಂತ ಸ್ಟಡಿ ಇದೆ, ಬಟ್ ಇನ್ನ ಪಬ್ಲಿಷ್ ಆಗ್ತಿಲ್ಲ. ಸೊ ಅಕ್ಯೂಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದ್ರೆ ಯಂಗ್ ಹುಡುಗರ್ನಲ್ಲಿ ನರ ದೌರ್ಬಲ್ಯತೆ ನ್ಯೂಮರ್ಗೆ ಸಮಸ್ಯೆ ಯಾಕೆ ಬರ್ತಾ ಇದೆ, ಅದಕ್ಕೆ ಮಲ್ಟಿಪಲ್ ಕಾರಣಗಳು ಇರುತ್ತೆ. ಒಂದೊಂದು ಕಾರಣ ನಾನು ಇವಾಗ ಹೇಳ್ತೀನಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಂದ್ರೆ ವ್ಯಾಸ್ಕುಲರ್ ರೀಸನ್. ವ್ಯಾಸ್ಕುಲರ್ ಅಂದ್ರೆ ರಕ್ತ ನಳಿಕೆ ಅಥವಾ ರಕ್ತ ಧಮನಿಗಳು ಏನಿರುತ್ತೆ ನೋಡಿ, ಅದರಲ್ಲಿ ಏನಾದ್ರೂ ತೊಂದರೆ ಇದ್ರೆ ಏನೇನ್ ತೊಂದರೆ ಇರ್ಬೋದು ಅದರಲ್ಲಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇವಾಗ ನಮ್ಗೆ ಹೊರಗಡೆ ತಿನ್ನೋದ ಅಭ್ಯಾಸ ಜಾಸ್ತಿ, ಅದರಲ್ಲಿ ಜಂಕ್ ಫುಡ್ ಜಾಸ್ತಿ. ಅದು ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಚೀಸ್ ಇರ್ಬೋದು, ಫ್ರೆಂಚ್ ಫ್ರೈಸ್ ಇರ್ಬೋದು, ಓವರ್ ನಾನ್ ವೆಜ್ ಇರ್ಬೋದು. ಇವೆಲ್ಲಾ ರೀಸನ್ ಏನಾಗುತ್ತೆ, ಧಮನಿಗಳಲ್ಲಿ ತುಂಬಾ ಬೇಗನೆ ಏನಾಗ್ತಾ ಇದೆ, ಪ್ಲೇಕ್ಸ್ ಅಥವಾ ಕೊಲೆಸ್ಟ್ರಾಲ್ ಸೇರ್ತಾ ಇದೆ. ಅದರಲ್ಲಿ ಹುಡುಗರ್ನಲ್ಲಿ ಇವಾಗ ಯಂಗ್ ಏಜ್ ನಲ್ಲಿ ಸ್ವಲ್ಪ ಸ್ಮೋಕರ್ಸ್ ಜಾಸ್ತಿ, ಸ್ಮೋಕಿಂಗ್ ಮಾಡುವ ಅಭ್ಯಾಸ. ಸ್ಮೋಕಿಂಗ್ ಏನ್ ಮಾಡುತ್ತೆ, ಟೊಬ್ಯಾಕೊ ಆ ನಿಕೋಟಿನ್ ಏನೋ ಅಂಶ ಇರುತ್ತೆ ನೋಡಿ, ಬಾಡಿನಲ್ಲಿ ಇರುವ ಪ್ರತಿ ಒಂದೊಂದು ಧಮನಿಗಳಿಗೆ, ಆರ್ಟ್ರಿಗಳಿಗೆ ಏನಾಗುತ್ತೆ, ಹಾರ್ಡ್ ಮಾಡುತ್ತೆ. ನಮ್ ಧಮನಿ ಹೇಗಿರ್ಬೇಕಂದ್ರೆ ತುಂಬಾ ಸಾಫ್ಟ್ ಆಗಿರ್ಬೇಕು, ಮೆತ್ತಗಿರ್ಬೇಕು. ಅವಾಗ ಏನಾಗುತ್ತೆ, ಬ್ಲಡ್ ಈ ತರ ಫ್ಲೆಕ್ಸಿಬಲ್ ಆಗಿ ಫ್ಲೋ ಆಗ್ತಾ ಹೋಗುತ್ತೆ. ಧಮನಿ ಹಾರ್ಡ್ ಇದು ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಬೇಗ ಆಗಲ್ಲ. ಸೊ ಒಂದೇ ಪೊಸಿಷನ್ ಅಲ್ಲಿ ಇದ್ದಿದ್ ಕಡೆಯಿಂದ ಬ್ಲಡ್ ಫ್ಲೋ ಕಾಂಪ್ರಮೈಸ್ ಆಗುತ್ತೆ. ಆ ರೀಸನ್ ದಿಂದಾನೇ ಏನಾಗುತ್ತೆ, ರಕ್ತ ಪಿನಿಸ್ಗೆ ಏನ್ ಸಪ್ಲೈ ಆಗ್ಬೇಕು ಅದು ಕಂಪ್ಲೀಟ್ಲಿ ಸಪ್ಲೈ ಆಗಲ್ಲ, ಅಥವಾ 50% ಮಾತ್ರ ಸಪ್ಲೈ ಆಗುತ್ತೆ. ಸೊ ಅದಕ್ಕೆ ಇದು ವ್ಯಾಸ್ಕುಲರ್ ನಲ್ಲಿ ಏನಾಗುತ್ತೆ ಅಂದ್ರೆ ಮೇನ್ಲಿ ಪೈಪ್ ಲೈನ್ ನಲ್ಲಿ ಏನಾದ್ರೆ ಬ್ಲಾಕೇಜಸ್ ಇದ್ರೆ ಅಥವಾ ಪೈಪ್ ಲೈನ್ ನಲ್ಲಿ ಹಾರ್ಡ್ನೆಸ್ ಬಂದ್ರೆ, ಇದು ಫಸ್ಟ್ ಕಾಸ್ ಆಯ್ತು ವ್ಯಾಸ್ಕುಲರ್. ಮತ್ತೊಂದು ಏನ್ ಕಾಸ್ ಇರುತ್ತೆ, ಅದು ಏನಂದ್ರೆ ಸೈಕೋಲಾಜಿಕಲ್ ಅಥವಾ ಸೈಕೋಸೋಮ್ಯಾಟಿಕ್. ಸೈಕೋಸೋಮ್ಯಾಟಿಕ್ ಹೇಗ್ ಅಂತೀರಂದ್ರೆ, ಫಾರ್ ಎಕ್ಸಾಂಪಲ್ ಯಾರೋ ಒಂದ್ ಸ್ವಲ್ಪ ಫೀವರ್ ದಿಂದ ರಿಕವರ್ ಆಗಿದ್ದಾನೆ, ಅಥವಾ ಲಾಂಗ್ ಟ್ರಾವೆಲಿಂಗ್ ಮಾಡಿ ಇವಾಗ ಬಂದಿದ್ದಾನೆ, ಅಥವಾ ಏನೋ ಸ್ವಲ್ಪ ಇವತ್ತು ಓವರ್ ಕೆಲಸ ಆಗಿದೆ, ಆನ್ ಆಫ್ ಸಡನ್ ಇವತ್ತು ಪಾರ್ಟ್ನರ್ ಹತ್ರ ಹೋಗ್ತಾನೆ, ಸಮ್ ಟೈಮ್ ಆ ಪರ್ಟಿಕ್ಯುಲರ್ ಮೂಮೆಂಟ್ಗೆ ಅವನಿಗೆ ಉದ್ರೇಕ ಬರಲ್ಲ. ಅವಾಗ ಏನಾಗುತ್ತೆ, ಅವನಿಗೆ ಒಂದ್ ಮೈಂಡ್ ನಲ್ಲಿ ಇಷ್ಟೆಲ್ಲ ಚೆನ್ನಾಗಿದ್ದಲ್ಲಪ್ಪ, ಯಾಕೆ ಇವತ್ತು ಉದ್ರೇಕ ಆಗಿಲ್ಲ ಅಂತ. ಸೊ 2ನೇ ಸತಿ ಸೇರುವಾಗ ಸಮ್ ಅದರ್ ವೇ ಮೈಂಡ್ ನಲ್ಲಿ ಅದು ನಡೀತಾ ಇರುತ್ತೆ. ನಿನ್ನೆ ರಾತ್ರಿ ನನ್ನ ಪಾರ್ಟ್ನರ್ ಜೊತೆಗೆ ಸೇರುವಾಗ ನನಗೆ ಉದ್ರೇಕ ಆಗಿಲ್ಲ, ಇವತ್ತು ಆಗುತ್ತೋ ಇಲ್ಲ ಅಂತ ಒಂದು ಭಯ ಡೆವಲಪ್ ಆಗುತ್ತೆ ಮೈಂಡ್ ನಲ್ಲಿ. ಸೊ ಸೆಕೆಂಡ್ ಟೈಮ್ ಅವ್ನ ಪಾರ್ಟ್ನರ್ ಹತ್ರ ಯಾವಾಗ ಇಂಟಿಮೆಸಿ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ, 50% ಮೈಂಡು ಪಾರ್ಟ್ನರ್ ಜೊತೆಗೆ ಕಿಸ್ ಮಾಡುವಾಗ, ಅವ್ರ ಬಾಡಿ ಟಚ್ ಮಾಡುವಾಗ ಅದರ ಮೇಲೆ ಇರುತ್ತೆ. 50% ಮೈಂಡ್ ಏನಿರುತ್ತೆ, ಪೆನಿಸ್ ಕಡೆ ಹೋಗುತ್ತೆ, ಉದ್ರೇಕ ಬರ್ತಾ ಇದೆ ಇಲ್ಲೋ ಅಂತ. ಸೊ ಏನಾಗುತ್ತೆ, ಇದರಲ್ಲಿ ಉದ್ರೇಕ ಆ ದಿನ ಬಂದಿದಿರುತ್ತೆ, ಬಟ್ ಅಷ್ಟು ಹಾರ್ಡ್ ಆಗಲ್ಲ. ದೆನ್ ಅಗೇನ್ ಅವನಿಗೆ ಸ್ವಲ್ಪ ಪ್ಯಾನಿಕ್, 2-3 ಇವೆಂಟ್ ಈ ತರಾನೇ ಆಗ್ಬಿಡುತ್ತೆ. ಆಮೇಲೆ ಸ್ಲೋಲಿ ಅವ್ನ ಮೈಂಡ್ ನಲ್ಲಿ ಅದು ಅಕ್ಸೆಪ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ, ನನಗೆ ನಿಮುರ್ ದೌರ್ಬಲ್ಯ ಆಗ್ತಾ ಇದೆ, ನನಗೆ ನಿಮುರ್ ದೌರ್ಬಲ್ಯತೆ ಆಗ್ತಾ ಇದೆ, ನನಗೆ ಹಾರ್ಡ್ನೆಸ್ ಆಗ್ತಾ ಇಲ್ಲ. ಸ್ಲೋಲಿ ಅವ್ನು ಸೆಕ್ಸ್ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಬಟ್ ಸೆಕ್ಸ್ ಏನಿದೆ ನೋಡಿ, ನೀವು ಎಷ್ಟು ಕಂಟಿನ್ಯೂ ಆಗಿ ಇರ್ತೀರಾ ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಕಪಲ್ಸ್ ನನಗೆ ಹೇಳ್ತಾರೆ, ಸರ್ ಮಿಸೆಸ್ ಡೆಲಿವರಿಗೆ ಹೋಗಿದ್ರು, ಅದಕ್ಕಿಂತ ಮುಂಚೆ ಇವನ್ ನಾವು 8ನೇ ತಿಂಗಳು 9ನೇ ತಿಂಗಳು ಅವ್ರು ಪ್ರೆಗ್ನೆಂಟ್ ಇದ್ದಾಗ ನಾವು ಸೆಕ್ಸ್ ಮಾಡಿದ್ವಿ, ಚೆನ್ನಾಗಿತ್ತು. ಅವ್ರು ಡೆಲಿವರಿಗೆ ಹೋದ್ಮೇಲೆ ಒಂದ್ 5-6 ತಿಂಗಳು ಗ್ಯಾಪ್ ಆಗಿದೆ, ಇವಾಗ ಬಂದಿದ್ದಾರೆ, ನನಗೆ ಸೆಕ್ಸ್ ಮಾಡಕ್ ಆಗ್ತಾ ಇಲ್ಲ, ಬಿಕಾಸ್ ಗ್ಯಾಪ್ ಆಗಿದೆ. ಗ್ಯಾಪ್ ಆದ್ಮೇಲೆ ಏನಾಗುತ್ತೆ, ಒಂದು ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗುತ್ತೆ, ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್ ಆಗುತ್ತೆ, ಒಂದು ನ್ಯೂರಲಾಜಿಕಲ್ ಪ್ರಾಬ್ಲಮ್ ಆಗುತ್ತೆ. ಸೊ ಇವಾಗ ನಾನು ಸೈಕಲಾಜಿಕಲ್ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಸೈಕಲಾಜಿಕಲ್ ಈ ತರ ಇರುತ್ತೆ, 1 or 2 ಇವೆಂಟ್ಸ್ ಈ ತರ ನಮ್ ಜೊತೆಗೆ ಆದ್ರೆ ಏನಾಗುತ್ತೆ, ಮೈಂಡ್ ಅಲ್ಲಿ ಕ್ಲಿಕ್ ಆಗುತ್ತೆ. ನಮ್ದು ಮೈಂಡ್ ಇಷ್ಟು ರಿಜಿಡ್ ಅಥವಾ ಇಷ್ಟು ಬೇಗ ಯಾವುದೋ ವಸ್ತುನ ಅಕ್ಸೆಪ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ ಅದು ನನ್ನ ಕೈದಿಂದ ಆಗಲ್ಲ ಅಂತ. ನಿಮಗೇನೋ ಎಷ್ಟೋ ಹುಡುಗರು ಇರ್ತಾರೆ, ಅವ್ರಿಗೆ ಸಣ್ಣವ್ರಿದ್ದಾಗ ಯಾವಾಗೂ ಒಂದ್ಸತಿ ನಾಯಿ ಕಚ್ಚುತ್ತೆ ಅಥವಾ ನಾಯಿ ಅವ್ರ ಹಿಂದ್ ಬೀಳುತ್ತೆ, ಅವಾಗ ಒಂದ್ ಮೈಂಡ್ ನಲ್ಲಿ ಆ ನಾಯಿ ಬಗ್ಗೆ ಭಯ ಅವ್ರ ಮೈಂಡ್ ನಲ್ಲಿ. ಇವಾಗ ಎಷ್ಟು 40 ವರ್ಷ ಆಗ್ಲಿ 50 ವರ್ಷ ಆಗ್ಲಿ, ಯಾವುದೋ ಮನೆಯಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಫಸ್ಟ್ ಕೇಳೋದ್ ಮನೆಯಲ್ಲಿ ನಾಯಿ ಇದೆ ಏನ್ರಿ ಅಂದ್ರೆ, ಅದು ಒಂದ್ ಭಯ ಮೈಂಡ್ ನಲ್ಲಿ ಕೂತಿದೆ, ಅದು ಇಷ್ಟು ಬೇಗ ಹೋಗೋದೇ ಇಲ್ಲ.
ಸೊ ಸೈಕಲಾಜಿಕಲ್ ಈ ತರಾನೇ ಇರುತ್ತೆ. ಒಂದ್ಸತಿ ಅದು ಮೈಂಡ್ ಅಲ್ಲಿ ನನಗೆ ಸೆಕ್ಸ್ ಪ್ರಾಬ್ಲಮ್ ಇದೆ ಅಂತ ಕೂದ್ ಬಿಟ್ರೆ ಅದಕ್ಕೆ ಚಿಕಿತ್ಸೆ ಮಾಡಕ್ಕೆ ತುಂಬಾ ಟಫ್. ಇದು ಆಯ್ತು ಸೈಕಲಾಜಿಕಲ್. ಮೂರನೇದಂದ್ರೆ ನ್ಯೂರೋಲಾಜಿಕಲ್. ನ್ಯೂರೋಲಾಜಿಕಲ್ ಅಂದ್ರೆ ಏನಪ್ಪಾ, ಬಾಡಿನಲ್ಲಿ ನರ್ವ್ಸ್ ಇರುತ್ತೆ, ಸಿಂಪೆಥೆಟಿಕ್ ನರ್ವ್ಸ್ ಮತ್ತು ಪ್ಯಾರಾಸಿಂಪೆಥೆಟಿಕ್ ನರ್ವ್ಸ್. ಸಿಂಪೆಥೆಟಿಕ್ ನರ್ವ್ಸ್ ಅಂದ್ರೆ ಏನಪ್ಪಾ, ನಾನು ನನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಇದು ಒಂದು ಮೊಬೈಲ್ ಇದೆ, ಈ ಮೊಬೈಲ್ ಎತ್ತಬೇಕಂತ ನನ್ನ ಇಚ್ಛೆ ಆಯ್ತು, ನಾನು ಮೊಬೈಲ್ನ ಎತ್ತಿದ್ದೀನಿ ಅಥವಾ ಪೆನ್ನ ಎತ್ತಿದ್ದೀನಿ. ಸೊ ಇದು ನನ್ನ ಆರ್ಡರ್ ಇಮಿಡಿಯೇಟ್ಲಿ ಕೇಳುತ್ತೆ, ಅದು ಸಿಂಪೆಥೆಟಿಕ್. ಪ್ಯಾರಾಸಿಂಪೆಥೆಟಿಕ್ ಅಂದ್ರೆ ಆಲ್ದೋ ಇಟ್ ಈಸ್ ಮೈ ಬಾಡಿ ಪಾರ್ಟ್, ನನ್ನ ಬಾಡಿನಲ್ಲಿ ಇರುವ ನರ, ಬಟ್ ಅದು ನನ್ನ ಮೈಂಡ್ ಅಥವಾ ನಾನು ಡೈರೆಕ್ಟ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದು ಇಂಡೈರೆಕ್ಟ್ ವೇ ನಲ್ಲಿ ಕಂಟ್ರೋಲ್ ಆಗುತ್ತೆ. ಸೊ ಈ ನರ್ವ್ಸ್ ನಲ್ಲಿ ಏನಾದ್ರೂ ವೀಕ್ನೆಸ್ ಬಂದಿದೆ, ಸ್ಪೆಷಲಿ ಇವತ್ತೀಚೆಗೆ ಯಂಗ್ ಏಜ್ ನಲ್ಲಿ ಅಥವಾ ಟೈಪ್ 1 ಡಯಾಬಿಟೀಸ್ ನಲ್ಲಿ ಏನಾಗುತ್ತೆ, ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟೀಸ್ ನಲ್ಲಿ ಡಯಾಬಿಟಿಕ್ ನ್ಯೂರೋಪೆಥಿ ಅಂತ ಒಂದು ಕಂಡೀಷನ್ ಇರುತ್ತೆ. ಡಯಾಬಿಟಿಕ್ ನ್ಯೂರೋಪೆಥಿ ಅಂದ್ರೆ ಏನಂದ್ರೆ, ಬಾಡಿನಲ್ಲಿ ಇರುವ ಪ್ರತಿಯೊಂದು ನರದ ಮುಖ ಇರುತ್ತೆ, ಎಡ್ಜಸ್ಟ್ ಅದರಲ್ಲಿ ಊತ ಬಂದಿರುತ್ತೆ. ಸೊ ಕರೆಂಟ್ ಸಪ್ಲೈ ಆಗಲ್ಲ. ಇವಾಗ ಇದು ಒಂದು ನರ್ವ್ ಇದೆ ಅಂತ ಹೇಳ್ಕೊಳ್ಳಿ, ಈ ನರ್ವ್ ಹೆಡ್ ಇದೆ, ಎಕ್ಸಾನ್ ಅಂತೀವಿ, ಇದು ಟೇಲ್ ಅಂತೀವಿ. ಈ ಹೆಡ್ ಮುಂದಿನ ಏನಿದೆ ನರ್ವ್, ಇದು ಟೇಲ್ ನ ಅಟ್ಯಾಚ್ ಇರುತ್ತೆ, ಈ ಹೆಡ್ ಇಲ್ಲಿ ಅಟ್ಯಾಚ್ ಇರುತ್ತೆ. ಸೊ ಇವಾಗ ಈ ನರ್ವ್ಸ್ ನಲ್ಲಿ ಏನಾದ್ರು ಡಿಫೆಕ್ಟ್ ಆಯ್ತು, ಅದರಲ್ಲಿ ಊತ ಬಂದು ಕರೆಂಟ್ ಸಪ್ಲೈ ಕರೆಕ್ಟ್ ಆಗಿ ಆಗಿಲ್ಲ, ವೈಟಮಿನ್ ಬಿ ಡೆಫಿಷಿಯನ್ಸಿ ಇದೆ, ವೈಟಮಿನ್ ಡಿ ಡೆಫಿಷಿಯನ್ಸಿ ಇದೆ, ಇವೆಲ್ಲಾ ರೀಸನ್ ದಿಂದ ಏನಾಗುತ್ತೆ, ನರ್ವ್ಸ್ ವೀಕ್ ಆಗುತ್ತೆ ಅಥವಾ ನರ್ವ್ ಡ್ಯಾಮೇಜ್ ಆಗಿದಿರುತ್ತೆ. ಆ ರೀಸನ್ ಅಲ್ಲಿ ಕೂಡ ಏನಾಗುತ್ತೆ, ನಿಮ್ಗೆ ಎರೆಕ್ಷನ್ ಬರಲ್ಲ. ಇಚ್ಛೆ ಇದೆ ಸೆಕ್ಸ್ ಮಾಡ್ಬೇಕಂತ, ಬಟ್ ಹಾರ್ಡ್ನೆಸ್ ಆಗ್ತಾ ಇಲ್ಲ. ಆಮೇಲೆ ಫೋರ್ತ್ ಏನಂದ್ರೆ ಟ್ರಾಮ್ಯಾಟಿಕ್. ಟ್ರಾಮ್ಯಾಟಿಕ್ ಏನಂದ್ರೆ ಏನೋ ಟ್ರಾಮ್ ಆಗಿರ್ಬೋದು. ಸಮ್ ಟೈಮ್ಸ್ ಸಣ್ಣವರಿದ್ದಾಗ ಏನೋ ಫ್ರೆಂಡ್ಸ್ ಆಟ ಆಡುವಾಗ ಯಾರೋ ಜೋರಾಗಿ ಅಲ್ಲಿ ಪಂಚ್ ಮಾಡಿದಿರ್ತಾರೆ, ಅಥವಾ ಏನೋ ನಮ್ಮ ಇಂಡಿಯನ್ ಕ್ರಿಕೆಟ್ ಜಾಸ್ತಿ ಆಡ್ತೀವಿ, ಕ್ರಿಕೆಟ್ ಆಡುವಾಗ ಯಾವಾಗ ಒಂದು ಲೆದರ್ ಬಾಲ್ ಜೋರಾಗಿ ಆ ಪರ್ಟಿಕ್ಯುಲರ್ ಪಾರ್ಟ್ ನಲ್ಲಿ ಏಟ್ ಬಿದ್ದಿರುತ್ತೆ. ಅದೇ ರೀತಿ ಯಾರೋ ಏನಾಗುತ್ತಾರೆ, ತುಂಬಾ ಜನ ಬೈಕ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೆ, ಅದರಲ್ಲಿ ಸ್ವಲ್ಪ ಇವು ಪಲ್ಸರ್ ಟೈಪ್ ಬೈಕ್ ಅಂದ್ರೆ ಅದರಲ್ಲಿ ಸ್ವಲ್ಪ ಟ್ಯಾಂಕ್ ಮೇಲೆ ಇರುತ್ತೆ, ಒಮ್ಮೆ ನೀವು ಬ್ರೇಕ್ ಹೋದ ತಕ್ಷಣ ಏನಾಗುತ್ತೆ, ನಿಮ್ ಬಾಡಿ ಮುಂದೆ ಹೋಗ್ಬಿಟ್ಟು ಟ್ಯಾಂಕ್ ನ ಈ ತರ ಹಿಟ್ ಮಾಡ್ತೀರಾ. ಅವಾಗ ಏನಾಗುತ್ತೆ, ಅಲ್ಲಿ ಸ್ವಲ್ಪನೂ ಡ್ಯಾಮೇಜ್ ಆಗ್ಬಿಟ್ರೆ ಅದು ಇರಿವರ್ಸಿಬಲ್ ಡ್ಯಾಮೇಜ್ ಇರುತ್ತೆ. ಸೊ ಅದಕ್ಕೆ ಪೆನಿಸ್ ನಾ ಏನ್ ಮಾಡ್ಬೇಕು, ಯಾಕಂದ್ರೆ ಇಟ್ ಈಸ್ ವೆರಿ ಸೆನ್ಸಿಟಿವ್. ನೀವು ಕಣ್ಣು ಹೇಗಿದೆ ಆ ತರನೇ ನಿಮ್ ಪೆನಿಸ್ ಅಷ್ಟು ಸೂಕ್ಷ್ಮವಾಗಿ, ಅಷ್ಟು ಸಾಫ್ಟ್ ಆಗಿ ಇರುವ ಆರ್ಗನು. ಇದನ್ನ ತಾವು ಏನ್ ಮಾಡ್ಬೇಕು, ಎಷ್ಟೈತೆ ಅಷ್ಟು ಇದಕ್ಕೆ ಯಾವುದೋ ರೀತಿ ಏಟ್ ಬೀಳಬಾರ್ದು, ಯಾವುದೋ ರೀತಿ ಡ್ಯಾಮೇಜ್ ಆಗ್ಬಾರ್ದು, ಆ ತರ ನೋಡ್ಕೋಬೇಕು. ಸೊ ಅದರ ಜೊತೆಗೆ ಮತ್ತೆ ಯಂಗ್ ಏಜ್ ನಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ಗೆ ಅಥವಾ ನಿಮುರು ದೌರ್ಬಲ್ಯತೆಗೆ ಮತ್ತೆ ಏನ್ ರೀಸನ್ ಇರ್ಬೋದು ಅಂದ್ರೆ ಡಯಾಬಿಟೀಸ್. ಡಯಾಬಿಟೀಸ್ ಬಗ್ಗೆ ನಾನು ಆಲ್ರೆಡಿ ಇದರಲ್ಲಿ ವೆಸ್ಕ್ಯುಲರ್ ನಲ್ಲಿ ಅಥವಾ ನ್ಯೂರಲಾಜಿಕಲ್ ನಲ್ಲಿ ಮಾತಾಡಿದ್ದೀನಿ, ಬಟ್ ಸ್ಪೆಷಲಿ ಯಾಕೆ ಡಯಾಬಿಟೀಸ್ ನಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ, ಇವಾಗ ಬರುವ ದಿನದಲ್ಲಿ ಇಂಡಿಯಾ ಇದೆ ಡಯಾಬಿಟೀಸ್ ಕ್ಯಾಪಿಟಲ್. 2030 ಒಳಗಡೆ ಆಲ್ಮೋಸ್ಟ್ ಇಂಡಿಯಾದ 50% ಪಾಪ್ಯುಲೇಷನ್ ಐದರ್ ಪ್ರೀ ಡಯಾಬಿಟಿಕ್ ಆರ್ ಡಯಾಬಿಟಿಕ್ ಸ್ಟೇಟ್ ನಲ್ಲಿ ಇರುತ್ತೆ. ಈ ತರ ಒಂದು ಸರ್ವೆ ಅಥವಾ ಸ್ಟಡಿ ಹೇಳ್ತಾ ಇದೆ. ಸೊ ಇವಾಗ ಏನಾಗ್ತಾ ಇದೆ, ಡಯಾಬಿಟಿಸ್ ಕಂಡೀಷನ್, ಡಯಾಬಿಟಿಕ್ ಮೆಲೈಟಿಸ್ ಏನ್ ಕಂಡೀಷನ್ ಇರುತ್ತೆ ನೋಡಿ, ಇದರಲ್ಲಿ ಒಂದು ಬ್ಲಡ್ ನಲ್ಲಿ ಇನ್ಸುಲಿನ್ ಜಾಸ್ತಿ ಆಗಿರುತ್ತೆ. ಇನ್ಸುಲಿನ್ ಯಾವಾಗ ಜಾಸ್ತಿ ಆಗಿ ಕಡಿಮೆ ಸಿಕ್ರೇಷನ್ ಆಗುತ್ತೆ ನೋಡಿ, ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಶುಗರ್ ಲೆವೆಲ್ ಜಾಸ್ತಿ ಆದ್ಮೇಲೆ ಏನಾಗುತ್ತೆ, ಶುಗರ್ ಬಾಡಿನಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಜಾಸ್ತಿ ಇದ್ದಾಗ ಬಾಡಿನಲ್ಲಿ ಒಂದು ಕಂಡೀಷನ್ ಇರುತ್ತೆ, ಹೈಪೋ ಏನಾಗುತ್ತೆ, ಅದರಲ್ಲಿ ಪ್ರೋಟೀನ್ ಅಂಶ ಬಾಡಿ ಜಾಸ್ತಿ ಸಿಕ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ, ಪ್ರೋಟೀನ್ ಹೊರಗಡೆ ಬೀಳುತ್ತೆ. ಅದರಿಂದ ಏನಾಗುತ್ತೆ, ಮಸಲ್ ವೀಕ್ ಆಗ ಸ್ಟಾರ್ಟ್ ಆಗುತ್ತೆ. ಯಾವಾಗ ಮಸಲ್ ವೀಕ್ ಆಗ್ತಾ ಸ್ಟಾರ್ಟ್ ಆಗುತ್ತೆ ನೋಡಿ, ಸ್ಲೋಲಿ ಪೆನಿಸ್ ಇಸ್ ನಥಿಂಗ್ ಬಟ್ ಒನ್ ಮಸಲ್. ಪ್ರೋಟೀನ್ ಅಂಶ ಹೊರಗಡೆ ಹೋಗ್ತಾ ಇದೆಯಲ್ಲ, ಬಾಡಿಯಲ್ಲಿ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಡಯಾಬಿಟಿಕ್ ನರ್ವ್ ವೀಕ್ನೆಸ್ ಆಗಿರುತ್ತೆ, ವೆಸಲ್ಸ್ ವೀಕ್ ಆಗಿರುತ್ತೆ. ಇವೆಲ್ಲಾ ನಾನಾ ರೂಪದಿಂದ ಏನಾಗುತ್ತೆ, ನಿಮ್ಗೆ ಸೆಕ್ಸ್ ಮೇಲೆ ಅದರ ಎಫೆಕ್ಟ್ ಆಗೇ ಆಗುತ್ತೆ. ಸೊ ಇದು ಅಕ್ಯೂಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮುರು ದೌರ್ಬಲ್ಯತೆ.